ಹಲೋ ಫ್ರೆಂಡ್ಸ್, ನಾವಿವತ್ತು ಚಕ್ಲಿ ಮಾಡ್ತಾ ಇದ್ದೀನಿ. ಅದನ್ನು ಹೆಂಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ, ಬಹಳ ಸುಲಭದ, ಬಹಳ ಖುಷಿತಾಗ್ತದೆ. ಮತ್ತು ಅದನ್ನು ಹೆಂಗೆ ಮಾಡೋದು, ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ನೋಡ್ಕೊಳ್ಳೋಂತ ಬನ್ನಿರಿ. ಅದಕ್ಕೆ ಬೇಕಾಗುವ ಸಾಹಿತ್ಯ ಇಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ, ಅರ್ಧ ಕಿಲೋ ಅಕ್ಕಿ. ಆಮೇಲೆ ಇಲ್ಲಿ ಅದರದ್ದು ಅರ್ಧ ಕಡಲೆಬೇಳೆ, 1 ಕಪ್ ಅವಲಕ್ಕಿ. ಇಲ್ಲಿ ಅದರದ್ದು ಕಡಲೆಬೇಳೆದ ಅರ್ಧ ಉದ್ದಿನಬೇಳೆ, ಉದ್ದಿನಬೇಳೆದ ಅರ್ಧ ಹೆಸರುಬೇಳೆ. ಇದು ಒಂದು 2 ಟೇಬಲ್ ಸ್ಪೂನಷ್ಟು ಸಾಬುದಾನಿ, 2 ಟೇಬಲ್ ಸ್ಪೂನು ಧನಿಯಾ, 1 ಟೇಬಲ್ ಸ್ಪೂನು ಜೀರಿಗೆ. ಮಾಡುವ ವಿಧಾನ ನೋಡೋಣ ಬರ್ರಿ. ಇವಾಗ ನಾನು ಅಕ್ಕಿಯನ್ನು ತೊಳೆದು ಒಣಗಿಸಕ್ಕೆ ಹಾಕ್ತೀನಿ. ಅದ್ರ ಜೊತೆನೇ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಎಲ್ಲ ತೊಳೆದ ಕಿಸಿಂದ ನಾನಿಲ್ಲಿ ಒಣಗಕ್ಕೆ ಹಾಕ್ತಾಯಿದ್ದೀನಿ. ನಾನೀಗ ಅದು ಒಣಗುವವರೆಗೂ ಅವಲಕ್ಕಿಯನ್ನು ಹುರ್ಕೊಂಡು ಅದರ ನಂತರ ಸಾಬುದಾನಿ, ಅದರ ನಂತರ ಧನಿಯಾ, ಸಾಬುದಾನಿನೂ ಚಲೋ ಹುರಿದ ಜೀರಿಗೆ ಜೀರಾ ಎಲ್ಲ ಹುರ್ಕೊಂಡು ಅಲ್ಲಿ ಹಾಕೊಂಡು ನಂತರ ಅಕ್ಕಿ ಹುರಿದಿದೆ, ಇದನ್ನು ತೆಗೆಯೋಣ. ಅದಕ್ಕೆ ಇದು ಕೂಡ ನಮಗೆ 4 ರಿಂದ 5 ನಿಮಿಷ ಹಿಡಿತು. ಇದು ಒಂದು ಉದ್ದಿನಬೇಳೆ ಒಂದು ಅರ್ಧ ಹುರಿತಾ ಇದೆ ಅಂದಾಗ ಇದ್ರ ಜೊತೆನೆ ಬಂದ್ ಮಾಡಿದ್ದೀನಿ. ಅಕ್ಕಿ, ಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ. ಇವಾಗ ಇದು ಹುರಿದಿದ್ದೇವಲ್ಲ ಅವಲಕ್ಕಿ, ಇದೆಲ್ಲ ಹುರಿದಿದ್ದು ಇದಕ್ಕೆಲ್ಲ ಒಟ್ಟಿಗೆ ಹಾಕಿ ತೆಗೆದು ಅಕ್ಕಿ ಬೇಳೆ ಎಲ್ಲ ಇಸ್ಕೊಂಡು ಬಂದಿದ್ದು ಹಿಟ್ಟು. ಈಗ ಇಲ್ಲಿ ನಾನು ಏನು ಮಾಡಬೇಕು, 2 ಕಪ್ ನೀರು ಹಾಕ್ತಾಯಿದ್ದೀನಿ. ಎರಡು ಕಪ್ ನೀರು, ಅಜ್ವೇನ್ ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು ಹಾಕಿ, 1 ಸಣ್ಣ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಂಗೆ ಉಪ್ಪು ನೀವು ನೋಡ್ಕೊಂಡು ನೀವು ಹಾಕ್ಕೊಡ್ರಿ. ರುಚಿಗೆ ತಕ್ಕಂಗೆ ಉಪ್ಪು, 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಬೇಡ್ರಿ, 1 ರಿಂದ 1 ಮೇಲೆ ಒಂದು ಸ್ವಲ್ಪ, ಹೌದು ಅಲ್ಲ ಇಷ್ಟು ಸಾಕು. ಕುದಿ ಬಂದ ತಕ್ಷಣ ನಾನೀಗಿಲ್ಲಿ 2 ಕಪ್ ಹಿಟ್ಟು, ಎಷ್ಟು ನಾವು ನೀರು ಹಾಕಿದ್ದೀನಿ, ಈಗ 2 ಕಪ್ಪು ನಾನು ನೀರು ಹಾಕಿದ್ದೀನಿ. 2 ಕಪ್ಪು ನಾನಿಲ್ಲಿ ಇದನ್ನು ಹಿಟ್ಟು ತೊಗೊಂಡಿದ್ದೀನಿ. ಈ ಹಿಟ್ಟು ನಾನು ಹಾಕಿಬಿಡ್ತೀನಿ. ನಾನಿದನ್ನು ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಇದನ್ನು ತಿರುಗಿಸಿ ಒಂದು 2 ನಿಮಿಷ ಇದನ್ನು ಸ್ವಲ್ಪ ಮುಚ್ಚಿಡೋಣ. ಹಾಕ್ಕೊಂಡು ಇಂಥದೊಂದು ಬಟ್ಲ ತೊಗೊಂಡು ಈ ಬಟ್ಟಲದಿಂದ ಸ್ವಲ್ಪ ಹಿಂಗೆ ಏನು ಮಾಡಬೇಕು ಹೇಳಿ, ಹಂಗೆ ಮಾಡಿ ಆರಿದ ಮೇಲೆ ನಾನು ಕೈಗೆ ಹಾಕ್ತೇನೆ. ತಣ್ಣಗಾದ ಮೇಲೆ ನಾವಿದನ್ನು
ನೋಡಿರಿ, ಎಣ್ಣೆ ಚಲೋ ಕಾಯ್ತು ಅಂತಂದ್ರೆ ಚಕ್ಲಿ ಬೇಯಲಿಕ್ಕೆ ಅಂದ್ರೆ ಕರಿಲಿಕ್ಕೆ ಏನೂ ತ್ರಾಸಿಲ್ಲ. ಎಣ್ಣೆ ಕಾಯಲಿಲ್ಲ ಅಂತಂದ್ರೆ ಮಾತ್ರ ಚಕ್ಲಿ ಸರಿಯಾಗೋದಿಲ್ಲ. ಮತ್ತು ಇದು ಹಿಂಗೆ ಗುಳ್ಳಿ ಬರೋದು ಹಂಗೆ ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇರಬೇಕು. ನೋಡ್ರಿ ಈಗ ಎಷ್ಟು ಚಂದ ಕಲರ್ ಬಂದದ. ಈ ಥರ ನೀವು ಚಕ್ಲಿ ಮಾಡಿ. ನೋಡಿದ್ರಲ್ಲ ಬಂದದ, ನೋಡ್ರಿ ನೀವು ಮಾಡ್ರಿ. ಚೆನ್ನಾಗಿ ಕ್ರಿಸ್ಪಿ ಆಗಿದೆ, ಕೈಯಲ್ಲಿ ಕೂಡ ಚೆನ್ನಾಗಿ ಮುರಿತಾ ಇದೆ. ಬನ್ರಿ ಇವಾಗ ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಬನ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಚಕ್ಲಿ ಮಾಡೋದು ಎಷ್ಟು ಸುಲಭ ಇದೆ, ಎಷ್ಟು ಬೇಗ ಆಗ್ತದೆ. ನೀವು ಮಾಡಿರಿ, ತಿನ್ನಿರಿ. ನಮಗೆ ನೀವು ಕಮೆಂಟ್ನಲ್ಲಿ ನನಗೆ ತಿಳಿಸಿರಿ. ನೀವು ತಿಳಿಸೋದೇ ಒಂದು ನನಗೆ ಸ್ಫೂರ್ತಿಯಾಗಿರ್ತದೆ. ಮತ್ತು ನೀವು ನಮ್ಮ ಚಾನಲ್ನ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ ಮತ್ತು ವಿಡಿಯೋ ನೋಡಿ ನನಗೆ ತಿಳಿಸಿರಿ. ಥ್ಯಾಂಕ್ ಯು.